ನಿಮ್ಗೆ ಯಾವತ್ತಾದ್ರೂ ಲವ್ ಆಗಿದ್ಯಾ? ಯಾರಿಗಾದ್ರೂ ಮದ್ವೆ ಆಗ್ಬೇಕು ಅನ್ನೋ ಇಂಟ್ರೆಸ್ಟ್? ಮನೇಲಿ ನಮ್ಮಂತವ್ರು ಹುಟ್ಟಿದ್ರೆ ಏನ್ ಮಾಡ್ತೀರಾ? ಹೇಳ್ತೀವಿ. ನಿಮ್ ಮನೇಲಿ ನಮ್ಮಂತವ್ರು ಹುಟ್ಟಿದ್ರೆ ಏನ್ ಮಾಡ್ತೀರಾ? ಅವಾಗೂ ಹಿಂಗೆ ಆಡ್ಕೋತೀರಾ? ಆಚೆ ಟೋಲ್ ಗೇಟ್ಗಳಲ್ಲಿ ಕಲೆಕ್ಷನ್ ಮಾಡ್ತಿರಲ್ಲ, ಅಲ್ಲೇ ಅದು ಬ್ಯಾಡ್ ಆಗಿ ಜನ ರಿಯಾಕ್ಟ್ ಮಾಡಿದಾರ ನಿಮಗೆ? ಮಾಡಿದ್ದಾರೆ. ಕೊಡ್ತೀನಿ ಬಾ ಅಂತ ಹತ್ರ ಕರೆದ್ಬಿಟ್ಟು ಬಟ್ಟೆ ಎಲ್ಲ ಎಳೆಯೋದು, ಏನಿದೆ ಒಳಗಡೆ, ಏನು ಇಟ್ಕೊಂಡಿದ್ದೀರಾ ಅಂತೆಲ್ಲ. ನೀವು ಏನಾದರೂ ಬೇಜಾರಾದ ಒಂದು ಶಾಪ ಅಂತ ಏನಾದರೂ ಆಗ್ತಿರಲ್ಲ, ಅದು ತಟ್ಟುತ್ತಾ ನಮಗೆ? ಹೆಂಗ್ ಮಾಡ್ತಾರ? ಅಯ್ಯೋ ಕೋಜಗಳು ಬಂದ್ರು, ಟ್ರಾನ್ಸ್ಜೆಂಡರ್ ಬಂದ್ರು, ಈಗ ಮಾತಾಡೋದು ಹಿಂಗೆ. ಹೌದು, ಕರೆಕ್ಟ್. ಬಂದ್ರು, ಹಿಂಗ್ ಮಾಡಿದ್ರು, ಹಿಂಗ್ ಆಯ್ತು. ಅಲ್ಲಿ ಟಾಯ್ಲೆಟ್ಸ್ ಅಂತ ಬಂದಾಗ ಜೆಂಟ್ಸ್ ಯೂಸ್ ಮಾಡ್ತಿದ್ರಿ, ಸಡನ್ ಆಗಿ ಟ್ರಾನ್ಸ್ಜೆಂಡರ್ ಗೆ ಕನ್ವರ್ಟ್ ಆದಾಗ ನೀವು ಯಾವ್ದನ್ನ ಫಸ್ಟ್ ಪ್ರಿಫರ್ ಮಾಡಿದ್ರಿ? ನಮ್ಮಿಂದ ಎಷ್ಟು ಹೆಣ್ಮಕ್ಳು ಜೀವನ ಒಳ್ಳೇದಾಗಿದೆ, ಎಷ್ಟು ಹೆಣ್ಮಕ್ಳಿಗೆ ನಾವೇ ಇಲ್ಲ ಅಂದಿದ್ರೆ ಏನೇನೋ ಆಗೋಗಿರೋದು. ಟ್ರಾನ್ಸ್ಜೆಂಡರ್ಸ್ ಇಲ್ಲ ಅಂದಿದ್ರೆ ಎಷ್ಟೋ ರೇಪ್ಗಳು ಅತ್ಯಾಚಾರ ಎಕ್ಸಾಕ್ಟ್ಲಿ, ಈಗಲೇ ಆಗ್ತಿದೆ. ಆಚೆ ಟೋಲ್ ಗೇಟ್ಗಳಲ್ಲಿ ಕಲೆಕ್ಷನ್ ಮಾಡ್ತಿರಲ್ಲ, ಅಲ್ಲೇ ಅದು ಬ್ಯಾಡ್ ಆಗಿ ಜನ ರಿಯಾಕ್ಟ್ ಮಾಡಿದಾರ ನಿಮಗೆ? ಮಾಡಿದ್ದಾರೆ. ಯಾವ ಥರ ಮಾಡಿದ್ದಾರೆ? ಅದೇ ಇದು ಗ್ಲಾಸ್ ಹಾಕೊಳ್ಳೋದು, ವಿಂಡೋ ಕ್ಲೋಸ್ ಮಾಡೋದು, ಮತ್ತೆ ಮಾತಾಡ್ಸಿದ್ರು ಮಾತಾಡ್ದಿರೋದು. ಆಮೇಲೆ ಕೊಡ್ತೀನಿ ಬಾ ಅಂತ ಹತ್ರ ಕರೆದ್ಬಿಟ್ಟು ಬಟ್ಟೆ ಎಲ್ಲ ಎಳೆಯೋದು, ಏನಿದೆ ಒಳಗಡೆ, ಏನು ಇಟ್ಕೊಂಡಿದ್ದೀರಾ ಅಂತೆಲ್ಲ ಕೇಳೋದು. ಮತ್ತೆ ಎಷ್ಟು ಅಮೌಂಟ್ ಕೊಡ್ತೀನಿ ಬರ್ತೀನಿ ಅಂತ ಕೇಳೋದು. ಆಮೇಲೆ ಹುಡುಗಿರಿದ್ದಾರೆ ಅಂತ ಕೇಳೋದು, ಇವೆಲ್ಲ ಮಾಡ್ತಾರೆ. ಹುಡುಗಿರ ನೀವು ಇಟ್ಕೊಂಡಿದ್ದೀರಾ, ಹುಡುಗಿರಿದ್ದಾರ ಇರ್ತಾರ ನಿಮ್ಮ ಹತ್ರ ಅನ್ನಂತೆಲ್ಲ ಕೇಳ್ತಾರೆ. ನಮಗೆ ನಾವು ಕೇಳ್ತಿರೋದು ಕನೆಕ್ಷನ್, ಅವ್ರು ಮಾತಾಡೋದು ಬೇರೆ ಮಾತಾಡೋದು. ಈಗ ನಮ್ದು ಅವ್ರಿಗೂ ಅಲ್ಲೇ ಒಂದು ಅವ್ರ ಅಕ್ಕ ತಂಗಿ ತರ ನೋಡ್ಬೇಕು. ಯಾವ ಥರ ಇರ್ತಾರೆ ನೋಡೋದು? ಟೀನೇಜಾ ಇಲ್ಲ ದೊಡ್ಡವರ? ಎಲ್ಲ ಏಜ್ ಅವ್ರು ನೋಡ್ತಾರೆ. ಎಲ್ಲ ಏಜಲ್ಲೂ ನೋಡ್ತಾರೆ. ಮಿಸ್ಸೆಸ್ ಕೂತಿದ್ರು ಮಾತಾಡ್ತಾರೆ. ಹೌದು. ಪಕ್ಕದಲ್ಲಿ ಮಿಸ್ಸೆಸ್ ಕೂತಿದ್ರು ಮಾತಾಡ್ತಾರೆ. ಓಕೆ. ಯಾಕಂದ್ರೆ ಅವರಿಗೆ ಮಿಸ್ಸಸ್ ಏನು ಕೇಳಲ್ಲ. ಮಿಸ್ಸಸ್ ಏನೋ ಮಾತಾಡಿದ್ರೆ ಸುಮ್ಮನೆ ಯಾಕೆ ತಮಾಷೆ ಮಾಡ್ತಾರೆ, ತಮಾಷೆಗೆ ಅನ್ಕೊಂತಾರೆ. ನಮಗೆ ಅದೇನಾಗುತ್ತೆ ಹೇಳಿ? ಅವ್ರ ಆಡೋ ಒಂದು ಮಾತು ನಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ. ನೀವು ಏನಾದರೂ ಬೇಜಾರಾದ ಒಂದು ಶಾಪ ಅಂತ ಏನಾದರೂ ಆಗ್ತಿರಲ್ಲ, ಅದು ತಟ್ಟುತ್ತಾ ನಮಗೆ? ತಟ್ಟುತ್ತೆ ಅಂತಾನೆ ಬಂದಿರೋದು. ಅದನ್ನು ಕೇಳ್ಪಟ್ಟಿದ್ದೀನಲ್ವಾ, ಅದಕ್ಕೆ. ಹೌದು, ಅದು ಹೊರಗಡೆ ಆಗ್ತೀವಿ. ಅವ್ರಿಗೆ ತಟ್ಟಿದೆ. ಅವ್ರು ಏನ್ ಮಾಡಿದಾರೆ ಹೇಳಿ? ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಅವ್ರು ಕೇಳ್ಬಿಟ್ಟು ಸಾರಿ ಈ ತರ, ಈಗ ಇವ್ ಯಾರು ಇವಳು ಬೈದಿರ್ತಾರೆ ಅನ್ಕೊಳ್ಳಿ, ನನ್ನ ಹತ್ರ ಬರ್ತಾರೆ ಅವ್ರು. ನೆಕ್ಸ್ಟ್ ಟೈಮ್ ನಾನು ಬೇರೆ ಕಡೆ ಇರ್ತೀನಿ, ಅಂದ್ಬಿಟ್ಟು ಅಕ್ಕ ಹಿಂಗೆ ತೋಳ ನಿಮ್ ಫ್ರೆಂಡ್ಸ್ ಬೈದ್ಬಿಟ್ರು, ನಂಗೆ ₹1 ದುಡ್ಡು ಸೇರ್ತಿಲ್ಲ ಅಂತ ಹೇಳ್ಬಿಟ್ಟು ಬಂದು ನಮ್ಮ ಹತ್ರ ಹೇಳ್ತಾರೆ. ನಾವೇನ್ ಮಾಡ್ತೀವಿ, ನಮ್ಮ ಹತ್ರ ಅವ್ರು ಬಂದು ಹೇಳ್ಬಿಟ್ಟು ದೃಷ್ಟಿ ತೆಗೆಸ್ಕೊಂಡು ಅವ್ರ ಯಾಕೆ ಹೇಳಿ ಆ ನಂಬಿಕೆ ಅಲ್ಲಿ ಬಂತಲ್ವ ಅವರಿಗೆ. ಬೇರೆಯವ್ರು ಕೇಳ್ತಾರೆ ಹಿಂಗ ಆಗಿದೆ, ಹಿಂಗ ಅಂದಿದ್ದಾರೆ ಅಂದ್ಬಿಟ್ಟು ಅವ್ರೇನಾದ್ರು ಹೇಳಿದ್ರೆ ಬಂದ್ಬಿಟ್ಟು ಮಾಡ್ತಾರೆ. ಕೆಲವರು ಸೀರೆ ಎಲ್ಲ ಕೊಡ್ತಾರೆ, ಸೀರೆ ದುಡ್ಡು ಎಲ್ಲ ಕೊಡ್ತಾರೆ. ಸೀರೆ ಅದು ಹಣ್ಣುಗಳು ಮತ್ತು ದುಡ್ಡೆಲ್ಲ ಕೊಡ್ತಾರೆ. ಈ ಥರ ಏನೋ ಅಂದ್ಬಿಟ್ಟಿದ್ರೆ ಹಿಂಗಾಯ್ತು, ನಮಗೆ ಮನ್ಸು ಸರಿ ಇಲ್ಲ, ನೆಮ್ಮದಿ ಇಲ್ಲ ಇದರಿಂದ ಅಂದ್ಬಿಟ್ಟು ಏನಾದ್ರು ತಂದು ಕೊಡ್ತಾರೆ ನಮಗೆ. ಅವ್ರ ಪಶ್ಚಾತ್ತಾಪ ಅವ್ರಿಗೆ ಗೊತ್ತಾಗತ್ತೆ ಅಷ್ಟೇ. ಅದೆಲ್ಲ ಆಗಿ ಮಾಡಿದ ಪಾಪ. ಒಂದೊಂದು ಟೈಮ್ ಡಿಮ್ಯಾಂಡ್ ಮಾಡ್ತಾರೆ. ಈ ಕೇಳಕ್ ಬಂದಾಗ ಡಿಮ್ಯಾಂಡ್ ಮಾಡೋದು, ಯಾಕೆ ಕೊಡಕ್ಕಾಗಲ್ವಾ ನಿಮಗೆ ಅಂತ ರ್ಯಾಶ್ ಆಗಿ ಆ ಕೆಲಸ ಮಾಡ್ತಾರೆ. ಆದ್ರೆ ನಾವೆಲ್ಲ ಯಾರಿಗೂ ಮಾಡಿಲ್ಲ ಸರ್, ನಾವು ಇನ್ನು ಇವತ್ತಿನವರೆಗೆ ನಾವು ಯಾರಿಗೂ ಮಾಡಿಲ್ಲ. ನಾವು ಹೇಳೋದಿಷ್ಟೇ, ಯಾರೇ ಆದ್ರೂ ಅಷ್ಟೇನೆ, ಅವ್ರು ಕೊಟ್ರೆ ತಗೋಬೇಕು, ಕೊಟ್ಟಿಲ್ವಾ ಬೇಡ ಅಷ್ಟೇ. ನಮ್ಮ ಜೀವನ ಇವತ್ತೇ ಮುಗ್ದೋಗಲ್ಲ. ನಮ್ಮ ಜೀವನ ಇನ್ನೂ ತುಂಬಾ ಇರುತ್ತೆ. ಅವ್ರು ಕೊಟ್ಟಿದ್ದಾರೆ ಇನ್ನೊಬ್ರು ಯಾರು ಆಯ್ತಾ, ಅಂತವ್ರು ಇನ್ನೊಬ್ರು ಯಾರಾದ್ರೂ ಇವ್ರು ₹10 ಕೊಡ್ತಿದ್ರ, ಅವ್ರು ₹50 ಕೊಟ್ಟು ಹೋಗ್ತಾರೆ. ಆ ತರ ನಾವು ಆಡ್ಬಾರ್ದು ಅನ್ನೋದು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ತಟ್ಟುತ್ತಂತ ನೀವು ಕೇಳಿದ್ರಲ್ಲ, ಅವ್ರ ಕೋಪ ಬಂದು ಏನಕ್ಕೆ ಅವರು ಆ ತರ ಎತ್ತಾರೆ ಅಂದ್ರೆ, ಎತ್ಬಿಟ್ಟು ಅವ್ರು ಕೈ ಹೊಡೆಯೋದಂದ್ರೆ ಅವ್ರ ಶಾಪ ಹಾಕೋದು ಅದೇ. ಓಕೆ, ಆಯ್ತಾ? ಎತ್ಬಿಟ್ಟು ಹಿಂಗೆ ನಾಳೆ ಹಿಂಗ್ ಮಾಡೋ. ಆದ್ರೆ ಅವ್ರಿಗೆ ಅಷ್ಟು ಮನ್ಸು ನೊಂದಿರುತ್ತೆ, ಅದು ಕೆಲವು ಜನಗಳಿಗೆ ಗೊತ್ತಾಗಲ್ಲ. ಇವ್ರೇ ಹಿಂಗ್ ಮಾಡ್ತಾರೆ ಅನ್ಕೊಂಡು ಹೋಗ್ತಾರೆ. ಮನೇಲಿ ತುಂಬಾ ಬಡತನ ಇರುತ್ತೆ, ಮನೇಲಿ ಎಲ್ಲಾ ಕಡೆನೂ ಇರುತ್ತೆ. ಮತ್ತೆ ಹೌದು, ಜೊತೆಲಿರೋ ಫ್ರೆಂಡ್ಸ್ಗಳು ನಮ್ಗೆ ಆತರ ಕೆಟ್ಟ ಮಾತು ಮಾತಾಡಿರ್ತಾರೆ. ಇವಾಗ್ಲಾದ್ರೂ ಒಂದು ಹಂತಕ್ಕೆ ಬಂದು ನಿಂತೀವಿ, ಬಿಡಪ್ಪ ಹೋಗ್ಲಿ, ಇವಾಗ ಜನಗಳ ನಮ್ಮನ್ನ ಯಾರನ್ನ ಅಕ್ಸೆಪ್ಟ್ ಮಾಡ್ತಾರ ಅಂತ ನಾವು ಕಾಯ್ತಾ ಇರ್ತೀವಿ. ಅವಾಗ ಜನಗಳು ನಮ್ಮನ್ನ ಈ ತರ ಚೀತು ಅಂತ ಅಂದಾಗ ನಮ್ಗೆ ಬೇಜಾರಾಗುತ್ತೆ. ಅವಾಗ ತುಂಬಾ ಮನ್ಸಿಗೆ ನೋವಾಗುತ್ತೆ ನಮಗೆ. ನೋಡ್ರಿ, ಇವ್ರು ನಮಗೆ ಮರ್ಯಾದಿನ ಕೊಡಲ್ಲ, ಹಿಂಗ್ ಮಾಡ್ತಾರ. ಅಯ್ಯೋ ಕೋಜಗಳು ಬಂದ್ರು, ಟ್ರಾನ್ಸ್ಜೆಂಡರ್ ಬಂದ್ರು, ಈಗ ಮಾತಾಡೋದು ಹಿಂಗೆ. ಬಂದ್ರು, ಹಿಂಗ್ ಮಾಡಿದ್ರು, ಹಿಂಗ ಆಯ್ತು. ಹಂಗೆ ಅದನ್ನ ಮಾಡಕ್ಕಂತಾನೆ ಒಬ್ಬ ಬಂದ್ಬಿಡ್ತಾನೆ. ಅಲ್ಲಿ ಏನೊಂದು ವಿಡಿಯೋ ಮಾಡಿ ಅದನ್ನ ಇದ್ ಮಾಡಿ ಅದ್ ಮಾಡಿ ಮಾಡೇ ಮಾಡ್ತಾರೆ.
ನಾವ್ ಆತರ ಮಾಡಿದಕ್ಕೆ ಕಾರಣ ಯಾರು ಇರ್ತಾರ ಅವ್ರ ತಾನೇ ಆಪೋಸಿಟ್ ಪರ್ಸನ್ ನಮಗೆ ಮನಸ್ಸು ನೋಯಿಸ್ಬಿಟ್ಟಿರ್ತಾರೆ. ಸಮಾಜ ಯಾವಾಗಾದ್ರೂ ನಿಮ್ಗೆ ಕೆಲಸ ಕೊಟ್ಟಿದ್ರೆ ನೀವು ಈ ಕೆಲಸ ಮಾಡ್ತಾ ಮಾಡ್ತಿರ್ಲಿಲ್ಲ ಅನ್ನೋಕ್ಕಿಂತ ಮುಂಚೆ ಬಂದು ನಮಗೆ ನಮ್ಮ ಕೆಲ್ಸನೇ ಇದು. ಇದನ್ನ ಬಿಟ್ಟು ಬೇರೆ ಮಾಡಕ್ಕಂದ್ರೆ ಬಹಳ ಜನಕ್ಕೆ ಆಗಲ್ಲ. ಅದು ಎಜುಕೇಶನ್ ಮಾಡಿರೋರು ಬಂದು ಒಪ್ಕೊಂತಾರೆ. ಎಜುಕೇಶನ್ ಮಾಡಿದ್ರೆ ಅವ್ರು ಬಂದು ಇದನ್ನೇ ಮಾಡ್ಬೇಕು, ಒಂದು ಭಿಕ್ಷಾಟನೆ ಮಾಡ್ಬೇಕು, ಅವ್ರು ಸೆಕ್ಸ್ ವರ್ಕ್ ಮಾಡಲೇಬೇಕು. ನಮ್ಮಿಂದ ಎಷ್ಟು ಹೆಣ್ಮಕ್ಳು ಜೀವನ ಒಳ್ಳೇದಾಗಿದೆ. ಎಷ್ಟು ಹೆಣ್ಮಕ್ಳಿಗೆ ನಾವೇ ಇಲ್ಲ ಅಂದಿದ್ರೆ ಏನೇನೋ ಆಗೋಗಿರೋದು. ಹೌದು, ಕರೆಕ್ಟ್. ನಮ್ಮಿಂದಾನೇ ಎಷ್ಟೋ ಜನ ಹೆಣ್ಮಕ್ಳಿಗೆ ಆರಾಮಾಗಿದೆ, ಸ್ವಲ್ಪ ಪ್ರಾಬ್ಲಮ್ಸ್ ಕಡಿಮೆ ಆಗಿದೆ. ಟ್ರಾನ್ಸ್ಜೆಂಡರ್ಸ್ ಇಲ್ಲ ಅಂದಿದ್ರೆ ಎಷ್ಟೋ ರೇಪ್ ಅತ್ಯಾಚಾರ ಎಕ್ಸಾಕ್ಟ್ಲಿ. ಹೌದು, ಡೈಲಿ ರೋಡಲ್ಲಿ ಇರ್ತಾರೆ, ನಿಂತ್ಕೊಳ್ತಾರೆ. ಸೊ ಎಷ್ಟೋ ಜನ ಹೋಗ್ತಾರೆ ಕಸ್ಟಮರ್ಸ್ ಅಂತ. ಸೊ ನೀವೇ ಇಲ್ಲ ಅಂದ್ಮೇಲೆ ಹುಡುಗಿರ ಮೇಲೆನೆ ಆಗ್ತಿದ್ದು. ಈಗ ಅಕ್ಕದ ಮನೆ ಹೋದ, ಪಕ್ಕದ ಮನೆಗೆ ಹೋದ, ಅದಾಯ್ತು ಇದಾಯ್ತು ಅಂತ ಬರುತ್ತಲ್ವಾ. ಹೌದು, ಈಗ ಅವ್ರು ನಾವಿರೋದ್ರಿಂದ ನಮ್ಮ ಹತ್ರಕ್ಕೆ ಬರ್ತಾರೆ. ಹೌದಾ ಇಲ್ವಾ? ಕರೆಕ್ಟ್. ನಾವೇ ಇಲ್ಲ ಅಂದ್ರೆ ಇನ್ನೊಂದು ಸಾವಿರಾರು ಮನೇಲಿರೋ ಹೆಣ್ಮಕ್ಳು ಕಷ್ಟ ಆಗೋಗ್ತಿತ್ತು. ಅವಾಗ ಅದು ಗೊತ್ತಾಗಲ್ಲ ಜನಗಳಿಗೆ, ಪಬ್ಲಿಕ್ ಗಳಿಗೆ ಅದು ಗೊತ್ತಾಗಲ್ಲ. ಅಯ್ಯೋ ಇವ್ರೇ ಹಿಂಗಿದ್ದಾರೆ ಹಂಗಿದ್ದಾರೆ. ಅವ್ರಿಗಿಂತ ನಾವು ಎಲ್ಲಾದ್ರೂ ನಾವು ಯಾವ್ದು ಕಮ್ಮಿ ಇಲ್ಲ, ಚೆನ್ನಾಗೇ ಇದೀವಿ. ಆದ್ರೂ ಅವ್ರು ಮಾತಾಡೋ ಮಾತುಗಳು ಆತರ, ನಮ್ಮ ಮೈ ನಮ್ಮ ಹಕ್ಕು ಇದು. ಹೌದು ಇಲ್ವಾ? ನಮ್ಮ ಮೈ ನಮ್ಮ ಹಕ್ಕು ಇದು. ನಾವಿರೋದು ಹಿಂಗೆ, ನಮಗಿಷ್ಟ ಬಂದಾಗ ನಾವಿದೀವಿ. ಇನ್ನೊಬ್ರು ಹೇಳಿ ನಾವು ಮಾಡ್ಬೇಕನ್ನೋದಿಲ್ಲ. ಸೊ ಅವರೆಲ್ಲ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ನ ತಿಳಿಸ್ತೀನಿ. ಹೇಳಿ ಅಕ್ಕ, ಯಾವ ಥರ ಆಫೀಸ್ ಇದೆ ನಿಮ್ಮದು, ಆ ಕೆಲಸ ಹೇಗೆ ಮಾಡ್ತಿದ್ದೀರಾ? ಅದು ಏನು ಆಫೀಸ್ ಅಂತಂದರೆ ಅದು ನಮ್ಮ ಕಮ್ಯುನಿಟಿದು, ಅಂದರೆ ನಮ್ಮದೇ ಆದ ಆಫೀಸ್. ಅದು ನಮ್ಮ ಕಮ್ಯುನಿಟಿಗೋಸ್ಕರನೇ ಒಂದು ಆಫೀಸ್ ಮಾಡ್ಕೊಂಡಿದ್ದೀವಿ ನಾವು. ಅಲ್ಲಿ ಆಫೀಸಲ್ಲಿ ನಮ್ಮ ಕುಂದುಕೊರತೆಗಳಾಗಿರ್ಬೋದು ಅಥವಾ ನಮ್ಗೆ ಏನಾದರೂ ಕಷ್ಟ ಸುಖ ಆಗಿರ್ಬೋದು ಅಲ್ಲಿ ಶೇರ್ ಮಾಡ್ಕೊಂಡ್ರೆ ಏನಾದರೂ ಸರ್ಕಾರದಿಂದ ಹೆಲ್ಪ್ ಆಗತ್ತೆ. ಸೊ ಅಕಸ್ಮಾತ್ ಸರ್ಕಾರದಿಂದ ಏನಾದ್ರು ಬೆನಿಫಿಟ್ಸ್ ಬಂದರೆ ಕೂಡ ಅವರಿಂದ ನಮ್ಗೆ ಇನ್ಫಾರ್ಮೇಷನ್ ಸಿಗೋ ಥರ, ಸ್ಪ್ರೆಡ್ ಆಗೋ ಥರ ಅದನ್ನ ಒಂದು ಕೆಲಸ ಮಾಡಿ. ಈಗ ಸರ್ಕಾರದಿಂದ ನಮಗೆ ಒಂದು ಆಧಾರ್ ಕಾರ್ಡ್ ಅಂತ ಮಾಡಿದ್ದಾರೆ. ಹೌದು, ಚಿಕ್ಕ ವಯಸ್ಸಲ್ಲಿ ನಿಮಗೂ ಅಪ್ಪ ಅಮ್ಮ ಮಾಡಿರ್ತಾರೆ. ಹೌದು, ಸಡನ್ ಆಗಿ ಟ್ರಾನ್ಸ್ಜೆಂಡರ್ ಆಗಿ ಕನ್ವರ್ಟ್ ಆಗ್ತೀರಾ. ಸೊ ಆಗ ಯಾವ ತರ ಜೆಂಡರ್ನ ರೆಪ್ರೆಸೆಂಟ್ ಮಾಡಿ ಆಧಾರ್ ಕಾರ್ಡ್ ಮಾಡಿಸ್ಕೊಡ್ತಾರೆ? ಅದಕ್ಕೆ ಒಂದು ಡಾಕ್ಟರ್, ಇವಾಗ ನಮ್ ಸರ್ಜರಿ ಆಗಿದೆ ಅಲ್ವಾ, ಹಾಸ್ಪಿಟಲ್ ಅಲ್ಲಿ ಒಂದು ಇದು ಕೊಡ್ತಾರೆ, ಏನು ಸರ್ಟಿಫಿಕೇಟ್ ಕೊಡ್ತಾರೆ, ಸರ್ಟಿಫಿಕೇಟ್ ಅಂದ್ಬಿಟ್ಟು ಹಾಸ್ಪಿಟಲ್ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ಏನಂತ ಮೆನ್ಷನ್ ಮಾಡ್ತಾರೆ? ಅಲ್ಲಿ ನಮ್ದು ಹಳೆ ಹೆಸರು, ಹಳೆ ಹೆಸರು ಮತ್ತು ಹೊಸ ಹೆಸರು ಎರಡು ಮೆನ್ಷನ್ ಮಾಡಿರ್ತಾರೆ. ಸ್ಟಾರ್ಟಿಂಗ್ ಹಳೆ ಹೆಸರು ಇರುತ್ತೆ, ಚೇಂಜಸ್ ನೇಮ್, ಅದು ಅದ್ರ ಆಧಾರದ ಮೇಲೆ ಆಧಾರ್ ಕಾರ್ಡ್ ಮಾಡ್ಬೋದು. ಹೆಸರನ್ನ ನೀವೇ ಇಟ್ಕೊಳ್ತೀರಾ? ನಾವು ದೊಡ್ಡವ್ರು ಇರ್ತಾರೆ, ನಮ್ ದೊಡ್ಡವರು ಯಾರಾದ್ರೂ ಆ ಹೆಸರು ಇದ್ರೆ ಆ ಹೆಸರು ಇಡಲ್ಲ. ಇವಾಗ ಒಬ್ರಿಗೆ ಇಟ್ಟರೆ ಹೆಸರು ಇನ್ನೊಬ್ರು ಇಡಕ್ಕೆ ಇದ್ ಮಾಡಲ್ಲ. ಒಬ್ಬರಿಗೆ ಬೇರೆ ಕಮ್ಯುನಿಟಿಯಲ್ಲಿ ಇಡ್ತಾರ, ಅಲ್ಲಿ ಇಟ್ಕೋತಾರೆ. ಅಲ್ಲಿ ಇಟ್ಕೊಳ್ತಾರೆ. ನಿಮ್ಮ ಕಮ್ಯುನಿಟಿಯಲ್ಲಿ ಯಾವ್ದು ಇಟ್ಕೊಳ್ಳಲ್ಲ. ನಿಮ್ಗೆ ಯಾವತ್ತಾದ್ರೂ ಲವ್ ಆಗಿದ್ದು? ಲವ್ ಆಗಿದೆ, ಬಟ್ ಇವಾಗಿದೆ. ನಿಮ್ಗೆ ನೋ ನಮ್ಗೆ ಆಗಿದೆ, ಆಗಿದೆ, ಲವ್ ಆಗಿದೆ. ನಿಮ್ಗೆ? ನಮಗೆ ಯಾರಿಗಾದ್ರೂ ಮದ್ವೆ ಆಗ್ಬೇಕು ಅನ್ನೋ ಇಂಟ್ರೆಸ್ಟ್ ಇದೆ. ಬಟ್ ಆದ್ರೆ ಇವಾಗೆಲ್ಲ ಹುಡುಗರೆಲ್ಲ ನಮ್ಮಲ್ಲಿ ಏನು ಬೆನಿಫಿಟ್ಸ್ ಇರುತ್ತೆ ಅದನ್ನೇ ನೋಡ್ತಾರೆ, ಥ್ರೂ ಆಗಿ ಯಾರು ಲವ್ ಮಾಡಲ್ಲ. ಏನಾದ್ರೂ ಮದ್ವೆ ಅಂತ ಇಂಟ್ರೆಸ್ಟ್ ಇದೆ? ಯಾರಿಗೆ? ನಂಗೆ ಮದ್ವೆ ಆಗೋ ಪ್ಲಾನ್ ಏನಿಲ್ಲ. ನನ್ನ ಜೀವನದಲ್ಲಿ ನಾನು ಸೆಟ್ಲ್ ಆಗಬೇಕು, ನನ್ನ ಲೈಫಲ್ಲಿ ನಾನು ನಾಲ್ಕು ಜನ ಮುಂದೆ ಬೆಳಿಬೇಕು ಅನ್ನೋದು ಒಂದೇ ನಾಟ ಇರೋದು. ಮದುವೆ ಮಾಡ್ಕೋಬೇಕು, ಸಂಸಾರ ಮಾಡ್ಬೇಕು ಅಂತ ಏನಿಲ್ಲ. ನಾನು ಇಂಡಿಪೆಂಡೆಂಟ್ ಆಗಿ ನಮಗೂ ಅದೆಲ್ಲ ಏನು ಆಸೆ ಇಲ್ಲ. ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋಬೇಕು. ನಮ್ಮ ಅಪ್ಪ ಅಮ್ಮ ನಮ್ಗೆ ಯಾವ್ದೇ ಕಷ್ಟ ಬಂದ್ರೆ ನಮ್ ಜೊತೆಗಿರ್ತಾರೆ. ಇವಾಗ ಚೆನ್ನಾಗಿದ್ದಾರೆ ನಮ್ ಜೊತೆ, ನಂಗೆ ಏನೇ ಕಷ್ಟ ಅಂದ್ರೆ ನಮ್ ಜೊತೆ ಇರ್ತಾರೆ. ನಾನು ಅವ್ರು ಇರೋ ತನಕ ನಾವು ಚೆನ್ನಾಗಿ ನೋಡ್ಕೋಬೇಕು, ಅದೊಂದೇ. ನಮಗೂ ಅಷ್ಟೇ, ನಂಗೆ ಮದ್ವೆಗಿದ್ರೆ ಲವ್ ಇವೆಲ್ಲ ಇಷ್ಟ ಇಲ್ಲ. ನಾನು ಆವಾಗಿಂದ ಹಂಗೆ ಇದ್ ಬಂದೆ. ಆಮೇಲೆ ನಾವು ಬರ್ಡ್ ತರ ಇರ್ಬೇಕು, ಫ್ರೀ ಆಗಿರ್ಬೇಕು. ಪಾರ್ಟಿ ಫಂಕ್ಷನ್ ಗಳಿಗೆ ಹೋಗ್ಬೇಕು, ಅಟೆಂಡ್ ಮಾಡ್ಬೇಕು, ಡ್ಯಾನ್ಸ್ ಆಡ್ಬೇಕು, ಎಲ್ಲರ ಜೊತೆ ಮಿಲಿಗಲ್ ಆಗ್ಬೇಕು, ಆ ತರ ನಮ್ಗೆ ಆಸೆಗಳು. ಡ್ರೆಸ್ಗಳು ಹಾಕ್ತಿವಿ, ನೀನು ಡ್ರೆಸ್ ಹಾಕ್ಬೇಡ ಅಂತಾರೆ. ಆಮೇಲೆ ಈ ತರ ಇರ್ಬೇಡ, ಅವ್ರ ಹತ್ರ ಮಾತಾಡ್ಬೇಡ ಅಂತಾರೆ. ಅವಾಗ ನಮ್ಗೆ ಇಷ್ಟ ಆಗಲ್ಲ. ಎಷ್ಟೋ ಹೆಣ್ಮಕ್ಳ ಜೀವನ ನೋಡ್ಬಿಟ್ಟಿದೀವಿ. ನೋಡಿ ನೋಡಿ ಮತ್ತೆ ನಾವು ಗಂಡ ಹೆಣ್ಣಿನ ಸಂಬಂಧನೇ ಉಳಿಯಲ್ಲ. ಎಂತೆಂಥವ್ರೆಲ್ಲ ಡಿವೋರ್ಸ್ ಆಗೋದ್ರು.
ಲವ್ ಮಾಡಿ ಮದುವೆ ಆಗಿರೋರು ಕೂಡ ದೂರ ಆಗ್ಬೇಕು ತುಂಬಾ ಜನ. ಇಷ್ಟೊಂದು ಇವಾಗ ನಡೀತಿದೆಯಲ್ಲ ಟಿವಿ ನ್ಯೂಸ್ ಚಾನಲ್ಸ್ ಎಲ್ಲ. ಸೇಮ್ ಅದೇ ಈಗ ಹಿಂಗೆ ಒಂದು ಫ್ಯಾಮಿಲಿ ಒಂದು ಹುಡುಗಿ ಮದುವೆ ಮಾಡಿದ್ರೆ ಹೆಂಗ್ ನಡೆಯುತ್ತೋ ಎಲ್ಲ ಸೇಮ್ ಅದೇ ತರನೇ, ಬಟ್ ಮಕ್ಳೊಂದಾಗಲ್ಲ ಅಷ್ಟೇ. ನಮ್ಗೆ ಗರ್ಭಕೋಶ ಇರಲ್ಲ, ಮಕ್ಳು ಆಗಲ್ಲ. ಮಕ್ಳಾಗಲ್ಲ, ದತ್ತು ತಗೊಂಬೋದು, ದತ್ತು ತಗೋಬಹುದು, ದತ್ತು ತಗೊಂಡು ಆಗುತ್ತೆ ಅಂತ ಅನ್ಕೊಂಡ್ರೆ ಮಕ್ಳಾಗಲ್ಲ. ಜಸ್ಟ್ ಮದ್ವೆ ಆಗ್ಬೋದು ಅಷ್ಟೇ. ಮದುವೆ ಆದ್ರೆ ನೀವು ನಿಮ್ಮ ಕಮ್ಯುನಿಟಿಯಲ್ಲಿರೋರ್ನೇ ಮದುವೆ ಆಗ್ತೀರಾ, ಇಲ್ಲಾಂದ್ರೆ ಬೇರೆ ಜೆಂಡರ್ ಅಂದ್ರೆ ಮೇಲ್ ಜೆಂಡರ್ನ ಮದುವೆ ಆಗ್ತೀರಾ? ಮೇಲ್ ಜೆಂಡರ್ ಪ್ರಿಫರ್ ಮಾಡೋದು ಅವ್ರನ್ನೇನಾ, ಇಲ್ಲ ಲೈಕ್ ನಿಮ್ದ್ರಲ್ಲೇ ಏನಾದ್ರು ಟ್ರೈ ಇಲ್ಲ, ಇದರಲ್ಲಿ ಎರಡು ತರ ಮಾಡ್ಬೋದು. ಕಮ್ಯುನಿಟಿಲೂ ಕಮಿಟೆಡ್ ಆಗ್ಬೋದು, ಒಬ್ಬ ಮೆನ್ನ ನೋಡಿ ಇಷ್ಟಪಟ್ಟು ಮಾಡ್ಕೊಬೋದಾಗುತ್ತೆ. ಮಾಡಿದ್ರೆ ಒಂದು ಒಳ್ಳೆ ಮದ್ವೆ ತರನೇ ನೀವು ಮಾಡ್ತೀರಾ ಅವ್ರಿಗೆ. ನೀವು ಇವಾಗ ಕೇಳಕ್ ಹೋದಾಗ ಚಪ್ಪಾಳೆ ಹೊಡೆದು ಕೇಳ್ತೀರಲ್ಲ, ಅದು ಏನದು? ಒಳ್ಳೆ ಕ್ವಶನ್. ಅದೇನು ಅಂದ್ರೆ ನಮ್ಮನ್ನ ನಾವು ಗುರುತಿಸ್ಕೊಳ್ಳೋಕೋಸ್ಕರ ತಟ್ಟೋ ಅಂತದ್ದು ಒಂದು ಚಪ್ಪಾಳೆ ಅದಷ್ಟೇ. ಇವಾಗ ಆಕ್ಚುಲಿ ನಾವು ಔಟ್ ಸೈಡ್ ಹೋದಾಗ ಯಾರು ಟ್ರಾನ್ಸ್ಜೆಂಡರ್ ಅಂತ ಇವಾಗ ಒಬ್ಬೊಬ್ರು ಕಂಡಿಡ್ತಾರೆ, ಒಬ್ಬೊಬ್ರು ಕಂಡಿಡಲ್ಲ. ವಯಸ್ಸಾದವರು ಹಳ್ಳಿಗಳ ಕಡೆ ಯಾರು ನಮ್ಮನ್ನ ಕಂಡಿಡಿಯಲ್ಲ, ಯಾರೋ ಹೆಣ್ಮಗು ಅಂತ ಸುಮ್ಮನೆ ಹೋಗಿರ್ತಾರೆ ಅಲ್ವಾ. ಇವಾಗ ನಾವು ಟ್ರಾನ್ಸ್ಜೆಂಡರ್ ಅಂತ ಕಂಡಿಡಿಬೇಕು ಅಂತಂದ್ರೆ ಕೈ ಹೊಡಿಲೇಬೇಕು. ಕೈ ಹೊಡೆದಿಲ್ಲ ಅಂದ್ರೆ ಇಲ್ಲ, ನಾವ್ ಹೇಳ್ಕೊಳ್ಳೇಬೇಕು. ಹೇಳ್ಕೊಂಡಿಲ್ಲ ಅಂದ್ರೆ ಕೈ ಹೊಡಿಬೇಕು. ಅದು ನಮ್ಗೆ ಶಕ್ತಿ ಇದ್ದಂಗೆ. ರೋಡ್ ಅಲ್ಲಿ ನೀವೇನಾದ್ರು ಹೋದಾಗ ಚಿಕ್ಕ ಮಕ್ಳೇ ಆಗ್ಲಿ ರೇಗ್ಸೋದಾಗ್ಲಿ ಮಾಡ್ತಾರಲ್ಲ, ಆಗ ಏನ್ ಅನ್ಸುತ್ತೆ? ಅದೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ನಾವು. ಮಕ್ಳಿಗೆಲ್ಲ ಅಂತ ಹೇಳ್ತೀವಿ, ದೊಡ್ಡವರಾದ್ರೂ ಹೋಗಿತೀವಿ, ದೊಡ್ಡವರು ಹೋಗಿತೀವಿ, ನಾವು ನಿಜ ಹೋಗಿತೀವಿ. ಯಾಕಂದ್ರೆ ಅವ್ರಿಗೆ ಮಕ್ಳಿಗೆ ಏನು ಗೊತ್ತಿರಲ್ಲ, ಮಕ್ಳಿಗೆ ದೊಡ್ಡವ್ರು ಹೇಳ್ಕೊಡ್ಬೇಕು. ಹೌದೇನಿಲ್ವಾ? ಹೇಳ್ಕೊಡ್ರೆ ಅವ್ರಿಗೆ ಗೊತ್ತಾಗುತ್ತೆ. ದೊಡ್ಡವರಿಗೆಲ್ಲ ಗೊತ್ತಿರುತ್ತೆ, ಗೊತ್ತಿದ್ದವರು ಅವ್ರು ಆತರ ಮಾಡಿದ್ರೆ ನಾವು ಹೋಗಿತೀವಿ. ನಾವು ಹೇಳ್ತೀವಿ, ನಿಮ್ ಮನೇಲಿ ನಮ್ಮಂತವ್ರು ಹುಟ್ಟಿದ್ರೆ ಏನ್ ಮಾಡ್ತೀರಾ? ಹೇಳ್ತೀವಿ, ನಿಮ್ ಮನೇಲಿ ನಮ್ಮಂತವ್ರು ಹುಟ್ಟಿದ್ರೆ ಏನ್ ಮಾಡ್ತೀರಾ? ಅವಾಗೂ ಹಿಂಗೆ ಆಡ್ಕೋತೀರಾ? ಮತ್ತೆ ನಿಮ್ಮ ಲೈಫ್ ಅಲ್ಲಿ ತುಂಬಾ ಡಾರ್ಕೆಸ್ಟ್ ಟೈಮ್ ಯಾವುದು? ನಮ್ ತಂದೆ ತಾಯಿ ದೂರ ಇಟ್ಕೊಂಡು ಮತ್ತೆ ಅವ್ರಿಗೆ ಪ್ರಾಬ್ಲಮ್ಗಳನ್ನ ನಾವು ನೋಡಕ್ ಆಗಲ್ಲ. ಇವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ, ಇವಾಗ ನಮ್ ತಂದೆ ತಾಯಿ ಏನ್ ಮಾಡ್ತಾರೆ ಅಂತಂದ್ರೆ, ನೈಟ್ ಹೊತ್ತು ಬನ್ನಿ, ದೇವತ್ ಬರ್ಬೇಡಿ, ಜನ ನೋಡ್ತಾರೆ, ಆಮೇಲೆ ಚೇಂಜ್ ಆಗಿರೋದು ಗೊತ್ತಾಗುತ್ತಲ್ಲ ಅವ್ರಿಗೆ ಆ ಟೈಮ್ ಅಂತಾರೆ. ಸರ್ಜರಿ ಆಗಿರೋ ಟೈಮಲ್ಲಿ ನಾವು ತಿಂತೀವಲ್ಲ, ಸ್ವಲ್ಪ ಜನ ಎಲ್ಲ ಅವ್ರು ತುಂಬಾ ಫೀಲ್ ಮಾಡ್ಕೋತಾರೆ, ನಾವ್ ಈ ತರ ಆಗ್ಬಿಟ್ಟಿದೀವಿ ಅಂತ. ಆಮೇಲೆ ಜನ ನೋಡ್ತಾರೆ, ಬೇಡ ಬರ್ಬೇಡಿ, ನೈಟ್ ಟೈಮ್ ಬನ್ನಿ, ಹೋಗಿ ಮಾತಾಡ್ಸ್ಕೊಂಡು ಅಂತಾರೆ. ಒಬ್ಬೊಬ್ರು ಅಕ್ಸೆಪ್ಟ್ ಮಾಡ್ತಾರೆ, ಒಬ್ಬೊಬ್ರು ಡೇ ಟೈಮ್ ಹೋಗ್ತಾರೆ, ಒಬ್ಬೊಬ್ರು ನೈಟ್ ಟೈಮ್ ಕದ್ದು ಮುಚ್ಚಿ ಪ್ಯಾಂಟ್ ಶರ್ಟ್ ಹಾಕೊಂಡ ಪ್ಯಾಂಟ್ ಶರ್ಟ್ ಹಾಕೊಂಡ ಈ ತರ ಬರ್ಬೇಡ, ಯಾವ ತರ ಇದೆ ಆ ತರ ಈ ತರ ಬರ್ಬೇಡ. ಮತ್ತೆ ನಿಮ್ಮ ಎಮರ್ಜೆನ್ಸಿ ಕೇಸ್ ಅಂತ ಬಂದಾಗ ಯಾರು ಮುಂದೆ ಬರ್ತಾರೆ? ಸಡನ್ ಆಗಿ ಎಮರ್ಜೆನ್ಸಿ ಆಯ್ತು, ನಮ್ಮಲ್ಲಿ ನಮ್ಮ ತಂದೆ ತಾಯಿ, ನಮ್ ಕಮ್ಯುನಿಟಿನಲ್ಲಿ ನಮ್ಗೆ ದೊಡ್ಡವರು ಬರ್ತಾರೆ, ನಮ್ ಕಮ್ಯುನಿಟಿ ಇರುತ್ತೆ, ಮತ್ತೆ ನಮ್ಗೆ ಸಮುದಾಯ ಅಂತ ಇರುತ್ತಲ್ಲ, ಆಫೀಸ್ ಅಂತ ಇರುತ್ತಲ್ಲ, ಆಫೀಸ್ ಬರ್ತಾರೆ. ಆಫೀಸ್ ಇಂದನು ಫೆಸಿಲಿಟೀಸ್ ಏನೇನಿದೆ ಅದ್ ಮಾಡ್ತಾರೆ ಅವ್ರು, ಇಲ್ಲ ಅಂತಲ್ಲ. ಮೊದಲು ಅಂದ್ರೆ ನಾವೇ ಜೊತೆಲಿ ಇರ್ತೀವಲ್ಲ ಯಾವಾಗ್ಲೂ. ನನಗೆ ಜ್ವರ ಬಂತು, ಜ್ವರ ಬಂತು, ನೀವು ಆತರ ಒಬ್ರಿಗೊಬ್ರು ಆಗ್ತಾ ಇದ್ರು. ಇವಾಗ ಏನಾದ್ರು ಜಾಸ್ತಿ ಮೇಜರ್ ಮೈನರ್ ಏನಾದ್ರು ಪ್ರಾಬ್ಲಮ್ ಅಂದ್ರೆ ಆಫೀಸ್ ಇದೆ. ಇನ್ಸಿಡೆನ್ಸ್ ಎಲ್ಲ ಆಗಿದೆ ನಮ್ಗೆ. ನೈಟ್ ಎಲ್ಲ 2 ಗಂಟೆ 3 ಗಂಟೆಲೆಲ್ಲ ನಾವು ಹಾಸ್ಪಿಟಲ್ ಹೋಗಿರೋದುಂಟು. ಡಾಕ್ಟರ್ಸ್ ಈಕ್ವಾಲಿಟಿಯಾಗಿ ನೋಡ್ತಾರಲ್ವಾ ನಿಮ್ಮನ್ನ? ಯಾರು ನೋಡಿಲ್ಲ ಅಂದ್ರೆ ಒಂದು ಡಾಕ್ಟರ್ ನೋಡ್ತಾರೆ ಈಕ್ವಾಲಿಟಿ ಆಗಿ. ಒಂದು ಹಾಸ್ಪಿಟಲ್ ಅಲ್ಲಿ ಎಲ್ಲ ಈಕ್ವಾಲಿಟಿ ಇರುತ್ತೆ. ಮತ್ತೆ ನಿಮ್ಮ ಸ್ಟಾರ್ಟಿಂಗ್ ಅಲ್ಲಿ ಟಾಯ್ಲೆಟ್ಸ್ ಅಂತ ಬಂದಾಗ ಜೆಂಟ್ಸ್ ಯೂಸ್ ಮಾಡ್ತಿದ್ರಿ, ಸಡನ್ ಆಗಿ ಟ್ರಾನ್ಸ್ಜೆಂಡರ್ ಗೆ ಕನ್ವರ್ಟ್ ಆದಾಗ ನೀವ್ ಯಾವ್ದನ್ನ ಫಸ್ಟ್ ಪ್ರಿಫರ್ ಮಾಡಿದ್ರಿ? ಲೇಡೀಸ್ ಅವಾಗ ಗಂಡ ಆಗಿದ್ದು ಗಂಡ ಗಂಡ ಟಾಯ್ಲೆಟ್ಗೆ ಹೋಗ್ತೀವಿ. ನಾವು ಹೆಣ್ಣು ಅಂತ ಗುರುತಿಸ್ಕೊಂಡಿದೀವಿ, ನಾವು ಹೆಣ್ಣಾಗಿದೀವಿ ಅಂತ ಸಮಾಜದಲ್ಲಿ ಗುರುತಿಸ್ಕೋತಾ ಇದೀವಿ ಅಂತಂದ್ರೆ ನಾವು ಲೇಡೀಸ್ ಟಾಯ್ಲೆಟ್ ಯೂಸ್ ಮಾಡ್ತೀವಿ. ಮಾಲಲ್ಲಿ ನೀವು ನೋಡಿರ್ತೀರಲ್ವಾ, ಜೆಂಟ್ಸ್ ಲೇಡೀಸ್ ಎಷ್ಟು ಎರಡು. ಸೊ ಆ ಟೈಮಲ್ಲಿ ಲೇಡೀಸ್ಗೆ ಹೋದಾಗ ಯಾರಾದ್ರೂ ಏನಾದ್ರು ಬೇರೆ ತರ ನೋಡ್ತಾರೆ, ಅಲ್ಲಿ ನಮ್ಮನ್ನ ಡಿಫ್ರೆಂಟ್ ಆಗಿ ನೋಡ್ತಾರೆ, ಇಲ್ಲ ಅಂತಲ್ಲ. ಲೇಡೀಸ್ ಟಾಯ್ಲೆಟ್ ಅಲ್ಲೂ ನಮ್ಮನ್ನ ಡಿಫ್ರೆಂಟ್ ಆಗಿ ನೋಡ್ತಾರೆ, ಬಟ್ ನಾವು ನೋಡ್ತಾರೆ ಲೇಡೀಸ್ಗಳು ಕೂಡ ನಮ್ಮನ್ನ ನೋಡ್ತಾರೆ. ಬಟ್ ನಾವೇನೋ ಗುರ್ತಿಸ್ಕೋತೀವಲ್ಲ, ಹೆಣ್ಣು ಅಂತ ಗುರ್ತಿಸ್ಕೋತೀವಿ. ನಾವು ಗಂಡಾಗಿದ್ರೆ ನಾವೇ ಬರ್ತಿದ್ವು. ಟ್ರಾನ್ಸ್ಜೆಂಡರ್ ಆದ್ರೆ ಹುಡುಗರು ಜಾಸ್ತಿ ನೋಡ್ತಾರೆ ನಿಮ್ಮನ್ನ, ಹೌದು ಅಲ್ವಾ? ಲೇಡೀಸ್ ಕಡಿಮೆ ನೋಡ್ತಾರೆ ಅನ್ನೋ ನನ್ನ ಗೆಸ್ಸಿಂಗು, ಬಟ್ ನೀವ್ ಹೇಳಿದ್ರೇನೆ ಗೊತ್ತಾಗದ್ ನಮ್ಗೆ. ಇಲ್ಲ, ಲೇಡೀಸು ಕೂಡ ನೋಡ್ತಾರೆ ನಮ್ಮನ್ನ, ಲೇಡೀಸು ಕೂಡ ನೋಡ್ತಾರೆ ಡಿಫ್ರೆಂಟ್ ಆಗಿ. ನೋಡುತ್ತೆ ನಮ್ಮನ್ನ. ನಾವ್ ಹಿಂಗ್ ಹೋಗ್ತಿದ್ರೆ ಎಲ್ಲಾರು ನೋಡ್ತಾರೆ. ಒಂದ್ ಮಗು ಕೂಡ ನೋಡುತ್ತೆ, ಒಂದ್ ಮಗು ಕೂಡ ನಮ್ಮನ್ನ ಡಿಫ್ರೆಂಟ್ ಆಗಿ ನೋಡುತ್ತೆ. ಈಗ ನೀವು ಹೋಗಿ ಇಲ್ಲಿ ಮುಂದೆ ನಿಮ್ಮನ್ನ ನೋಡ್ತಾರಲ್ಲ, ನಮ್ಮನ್ನ ನೋಡ್ತಾರೆ, ನಾವ್ ಹಿಂದೆ ಬರ್ತೀವಿ, ಅಬ್ಸರ್ವ್ ಮಾಡಿ ನೋಡಿದ್ವಿ. ಹಿಂಗೇನಾದ್ರು ಹೆಲ್ಪ್ ಮಾಡ್ತೀನಿ, ಹಿಂಗೇನಾದ್ರು ಪ್ರಾಬ್ಲಮ್ ಇದ್ರೆ ಹೇಳು, ನಾನು ನಿನ್ನ ಫ್ರೆಂಡ್ ತರ ಅನ್ಕೋ, ಆ ಥರ ಎಲ್ಲ ಹೇಳ್ತಾರೆ. ಸುಳ್ಳು ಭರವಸೆಗಳು ಹೊರಗಡೆ ಇಲ್ಲೆಲ್ಲ ಸಿಗ್ತದೆ. ಅದೇ ಬಟ್ ಪ್ರಾಬ್ಲಮ್ ಇದ್ದಂಗೆ ಹೆಲ್ಪ್ ಕೇಳಿದ್ರೆ ನಾನು ಅಲ್ಲಿದ್ದೀನಿ. ಎಮರ್ಜೆನ್ಸಿ ಒಂದು ಕಾಲ್ ಮಾಡಿದ್ರು ಯಾರು ಬರಲ್ಲ.
ಯಾರಂದ್ರೂ ಯಾರು ಬರಲ್ಲ, ನಿಮ್ಮವರೇ ಆಗೋದು ಲಾಸ್ಟಿಗೆ. ನಮ್ಮವರೇ ನೀವು ಫೀಲ್ ಆಗಬೇಡಿ, ಸುಮ್ಮನೆ ನಿಮ್ಮನ್ನು ಉದಾಹರಣೆ ಕೊಟ್ಟೆ ಅಷ್ಟೇ. ಅಲ್ಲ ನಮ್ಮನ್ನಲ್ಲ, ಈಕ್ವಾಲಿಟಿ ಇಂಪಾರ್ಟೆಂಟ್ ಅಲ್ವಾ? ಈಕ್ವಾಲಿಟಿ ಅನ್ನೋದು ಜನಗಳಿಂದ ನಮಗೆ ಸಿಗ್ತಾ ಇಲ್ಲ, ಸರ್ಕಾರದಿಂದ ಸಿಗ್ತಾ ಇದೆ. ಜನಗಳು ನಮ್ಮನ್ನ ದುರುಪಯೋಗ ಪಡಿಸ್ಕೊತಾ ಇದಾರೆ ಅಷ್ಟೇ. ಜನಗಳು ನೋಡೋ ದೃಷ್ಟಿ ಚೇಂಜ್ ಆಗ್ಬೇಕಷ್ಟೇ. ಅವರು ಮನುಷ್ಯರೇ, ಅವರು ಪ್ರಪಂಚದಲ್ಲಿ ಬದುಕಬೇಕು, ಬಾಳಬೇಕು ಅಂತ ಅವರು ಜನಗಳು ನೋಡಿದ್ರೆ ನಾವು ಜೀವನ ಮಾಡ್ಬೋದು ಚೆನ್ನಾಗಿ. ಈಗ ನೀವೇನಾದರೂ ಟ್ರಾನ್ಸ್ಜೆಂಡರ್ ಅಂತ ಗೊತ್ತಾದಿದ್ದಾದಮೇಲೆ ನಿಮಗೆ ಆಪ್ರೇಷನ್ ಕಂಪಲ್ಸರಿ ಅಂತ ಮಾಡ್ತೀರಾ, ಇಲ್ಲಾಂದರೆ ಇಲ್ವಾ? ಟ್ರಾನ್ಸ್ಜೆಂಡರ್ ಅಂತ ಗೊತ್ತಾ? ಟ್ರಾನ್ಸ್ಜೆಂಡರ್ ಆದಮೇಲೆ ಅಂದರೆ ನಿಮ್ಮ ಕಮ್ಯುನಿಟಿಗೆ ಬಂದಮೇಲೆ ಆಪ್ರೇಷನ್ ಇಸ್ ಕಂಪಲ್ಸರಿ? ನೋ, ಅದು ಅವ್ರ ಮೇಲೆ ಡಿಪೆಂಡ್, ಅದು ಅವ್ರ ಇಷ್ಟ. ಆಪರೇಷನ್ ಮಾಡಿಸ್ಕೊಳ್ಳೋ ಆಸೆ ಇದ್ರೆ ಇವಾಗ ಮಾಡಲ್ಲ, ಕೌನ್ಸಿಲಿಂಗ್ ತಗೋಬೇಕು ಫಸ್ಟ್ ಡಾಕ್ಟರ್ ಹತ್ರ ಸಜೆಷನ್ ತಗೋಬೇಕು. ಡಾಕ್ಟರ್ ಕೌನ್ಸಿಲಿಂಗ್ ಮಾಡಿ ಅವ್ರ ಮನಸ್ಸಲ್ಲಿ ಏನಿದೆ, ಅವ್ರ ಮೈಂಡಲ್ಲಿ ಏನಿದೆ, ಏನಕ್ಕೆ ಆ ಥರ ಭಾವನೆಗಳು ಬರ್ತಾ ಇದೆ, ಅವ್ರ ಹಾರ್ಮೋನ್ ಬ್ಯಾಲೆನ್ಸಿಂಗ್ ಇರ್ಬೋದು. ಒಬ್ಬರು ಏನು ಸುಮ್ಮನೆ ಬಲವಂತಕ್ಕೂ ಮಾಡಿಸ್ಕೋತಾರೆ, ಇಲ್ಲ ಅಂತಲ್ಲ, ಅದರ ಯಾರು ಹಂಗಾಗಿ ಕೌನ್ಸಿಲಿಂಗ್ ಮಾಡಲೇಬೇಕು. ಹೌದು, ಮಾಡಿಸ್ಲೇಬೇಕು ಅಂತ ಕಡ್ಡಾಯ ಇಲ್ಲ ನಮ್ಮ ಸಮುದಾಯದಲ್ಲಿ. ನಿಮ್ಗೆ ಆಪ್ರೇಷನ್ ಮಾಡಿಸ್ಕೊಳ್ಳೇಬೇಕು ಅಂತ ಯಾರೂ ರಿಸ್ಟ್ರಿಕ್ಷನ್ ಮಾಡಲ್ಲ, ಅದು ಬಲವಂತ ಮಾಡಲ್ಲ. ಅದು ಅವ್ರಿಗೆ ಇಷ್ಟ ಇತ್ತಾ ಮಾಡಿಸ್ಕೋಬೋದು, ಇಲ್ಲ ಅಂದರೆ ಇರ್ಬೋದು ಹಂಗೇನೆ. ಮಾಡಿಸ್ಕೊಳ್ಬೇಕು ಅಂದರೆ ತುಂಬ ಜನ ಇದ್ದಾರೆ ಪ್ಯಾಂಟ್ ಶರ್ಟಲ್ಲಿ ಇದ್ದಾರೆ, ನಮ್ಮ ಥರದವ್ರೇನೆ ಪ್ಯಾಂಟ್ ಶರ್ಟ್ದಲ್ಲಿ ಇದ್ದಾರೆ. ಆಪ್ರೇಷನ್ ಮಾಡಿಸ್ಕೊಂಡ್ಮೇಲೂ ಪ್ಯಾಂಟ್ ಶರ್ಟಲ್ಲಿ ಇದ್ದಾರೆ, ಆ ಥರನೂ ಇದ್ದಾರೆ. ಓಕೆ, ಅದು ಅವ್ರವ್ರ ಇಷ್ಟ ಅದು. ಹಾಗಾದರೆ ಲಾಸ್ಟ್ಗೇನ ಅಮ್ಮ ಅನ್ನೋದು ಇಲ್ಲ ಗುರೂಜಿ ಅನ್ನೋದು ಯಾಕೆ? ಇವಾಗ ನನಗೆ ಇವ್ರ ಗುರು, ಇವ್ರಿಗೆ ಇವ್ರಕ್ಕಿಂತ ದೊಡ್ಡವರು ಇದ್ದಾರೆ, ಅವ್ರ ಗುರು, ಅವ್ರಕ್ಕಿಂತ ದೊಡ್ಡವರು. ಸೊ ನಿಮ್ಮ ಕೆಳಗಡೆ ಯಾರಾದರೂ ಬಂದರೆ ನೀವು ಗುರು ಆಗ್ತೀರಿ. ಹೌದು, ಆ ಥರ. ಸೊ ನೀವು ಹೇಳ್ದಂಗೆ ಇವರು ಕೇಳ್ಕೊಂಡು ಆರಾಮಾಗಿ ಒಂದು ಪಾಸಿಟಿವ್ ರೂಟಲ್ಲಿ ಹೋಗ್ತಾ ಇರೋದು. ಹೌದು. ಓಕೆ, ಇವಾಗ ತಾಯಿ ಮಕ್ಳಿಗೆ ಹೆಂಗೆ ಬುದ್ಧಿ ಕಲಿಸ್ತಾಳೋ ಅದೇ ಥರನೇ ಸೇಮ್. ತಾಯಿ ಮಗು, ಅವಳಿಗೆ ಮಕ್ಕಳಾದ್ಮೇಲೆ ಅವಳ ಮಗು, ಅವಳ ಮಕ್ಕಳಾದ್ಮೇಲೆ ಅವಳಿಗೆ ಮಗು, ಆ ಥರ. ಅವಳೇನೇ ತಪ್ಪು ಮಾಡಿದ್ರು ಇವರೇ ಅವರಲ್ಲೇ ಆಗುತ್ತೆ. ಮತ್ತು ನಿಮ್ಮ ಕಮ್ಯುನಿಟಿಯಲ್ಲಿ ಇವಾಗ ಏನಾದರೂ ಗೇಸ್ ಲೆಸ್ಬಿಯನ್ಸ್ ಜಾಯ್ನ್ ಆಗ್ತಾರಾ? ನಮ್ಮ ಕಮ್ಯುನಿಟಿಯಲ್ಲಿ ಪ್ರೈಡ್ ಮಾಡ್ತಾರೆ, ಬ್ಯಾಂಗ್ಳೂರಲ್ಲಿ ಪ್ರೈಡ್ ನಡೆಯುತ್ತೆ. ಅವಾಗ ಎಲ್ಲ ಥರ ಬರ್ತಾರೆ, ಲೆಸ್ಬಿಯನ್ಸು, ಗೇಸು ಮತ್ತು ಶೀಮೇಲ್ಸು, ಮತ್ತು ಇನ್ನೂ ತುಂಬ ಇದೆ ನಮ್ಮ ಸಮುದಾಯದಲ್ಲಿ, ಡಿಫ್ರೆಂಟ್ ಎಲ್ಲರೂ ಒಟ್ಟಿಗೆ ಸೇರಿ ಪ್ರೈಡ್ ಮಾಡ್ತೀವಿ ನಾವು. ಓಕೆ, ಬ್ಯಾಂಗ್ಳೂರಲ್ಲಿ. ಈ ವಿಡಿಯೋ ಮುಖಾಂತರ ನೀವೇನಾದರೂ ನಮ್ಮ ಜನಗೆ ಏನಾದ್ರು ತಿಳಿಸ್ಬೇಕು? ಎಲ್ಲರಿಗೂ ಸಮಾನತೆ ಬೇಕು, ನಮ್ಮವರಿಗೆ ಸಮಾನತೆ ಕೊಡಬೇಕು, ಎಲ್ಲರೂ ನಮ್ಮನ್ನ ನೋಡ್ಕೊಳ್ಬೇಕು. ಎಲ್ಲಾದ್ರೂ ಹೊರಗಡೆ ನಾವು ಯಾರು ಟ್ರಾನ್ಸ್ಜೆಂಡರ್ಸ್ನ ನೋಡಿದಾಗ ಕೆಟ್ಟ ದೃಷ್ಟಿಲಿ ನೋಡೋದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಸಮಾಜದಲ್ಲಿ ಒಂದು ಈಕ್ವಾಲಿಟಿ ಬೇಕು ಅಂತ ನೀವು ಕೇಳ್ತಾ ಇದ್ದೀರಾ? ಓಕೆ, ಅವನಲ್ಲ ಅವಳು. ಸೊ ಈ ಮೂವಿನ ನೀವು ನೋಡಿ, ಈಗ ನೀವೇನು ನೋಡ್ತಾ ಇದ್ದೀರಾ ಅದು ಅವನಲ್ಲ ಅವಳು. ಸೊ ಈ ಮೂವಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇವರ ಯಾವ ಥರ ಲೈಫ್ ಸ್ಟೋರಿ ಇತ್ತು ಅಂತ. ಈ ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಬೇಕಾಗಿತ್ತು ಅದನ್ನೆಲ್ಲ ನಾನು ತಿಳಿಸಿದ್ದೀನಿ. ಇವ್ರು ಏನೇನು ಕೇಳ್ಕೊಂಡ್ರೋ ಅದನ್ನು ನೀವು ಸ್ವಲ್ಪ ನೋಡಿಕೊಂಡು ನೆಕ್ಸ್ಟ್ ಟೈಮ್ ಅವ್ರು ಬಂದಾಗ ಪ್ರಾಪರ್ ಆಗಿ ರೆಸ್ಪಾನ್ಸ್ ಕೊಡಿ. ಇಲ್ಲ ಅಂದರೆ ಇಲ್ಲ ಅಂತೇಳಿ. ರೆಸ್ಪೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಪ್ರಾಣಿ ಆಗಲಿ ಯಾವುದೇ ಮನುಷ್ಯನೇ ಆಗಲಿ ರೆಸ್ಪೆಕ್ಟು ತುಂಬ ಇಂಪಾರ್ಟೆಂಟ್ ಆಗಿದೆ ಬಾಸು. ಸೊ ಇಷ್ಟು ಇವ್ರ ಹತ್ರದಿಂದ ತಿಳಿಸ್ಕೊಂಡಿದ್ದು ನಾವು. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಈ ವಿಡಿಯೋ ಮುಖಾಂತರ ಎಲ್ಲರಿಗೂ ನೀವು ತಿಳಿಸ್ಕೊಟ್ಟಿದ್ದೀರಿ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ನಮ್ಮ ಜನ ಏನೋ ಚೇಂಜಸ್ ಆಗ್ತಾರೆ ಅಂತ ಅನ್ಕೊಂಡು ನಾನು ಈ ವಿಡಿಯೋನ ಮಾಡಿದ್ದೀನಿ. ನಮಗೂ ಎಷ್ಟೊಂದು ಟೆನ್ಷನ್ ಇರುತ್ತೆ, ಬಂದು ಕಾಸು ಕೇಳಿದಾಗ ಅಯ್ಯೋ ನನ್ನ ಹತ್ರ ಎಲ್ಲಿದೆ ಕಾಸು ಅನ್ನೋರು ಎಷ್ಟೊಂದು ಜನ ಇರ್ತೀರಿ. ಸೊ ನಿಮ್ಮ ವಿಡಿಯೋ ಅಂದರೆ ನೀವೇನು ಹೇಳಿದ್ದೀರೋ ಅದ್ರ ಮುಖಾಂತರ ಅವರು ತಿದ್ಕೊಳ್ತಾರೆ, ನಾನು ತಿದ್ಕೊಳ್ತೀನಿ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ತಪ್ಪು ಮಾಡಿದರೆ ಸೊ ಸಾರಿ. ನೆಕ್ಸ್ಟ್ ಟೈಮ್ ಈಗ ಇಷ್ಟೆಲ್ಲ ನನಗೆ ಹೆಲ್ಪ್ ಮಾಡಿರೋದ್ರಿಂದ ಸೊ ನಾವೆಲ್ಲಾದ್ರೂ ಇವಾಗ ಹೋಗಿ ಲಂಚ್ ಮಾಡ್ಬೋದು, ಊಟ ಮಾಡಿಲ್ಲ. ಸೊ ಬನ್ನಿ ಹೋಗಿ ಊಟ ಮಾಡ್ಕೊಂಡು ಬರೋಣ. ನಾವು ಕೇಳ್ಕೊಳ್ಳೋದು ಇಷ್ಟೇ, ಸಮಾಜದಲ್ಲಿ ನಮಗೂ ಸಮಾನತೆ ಕೊಡಿ. ಸಮಾಜದಲ್ಲಿ ಎಲ್ಲರಂತೆ ನಾವು ನಮ್ಮನ್ನು ನೋಡಿ, ನಮ್ಮನ್ನು ಪ್ರೋತ್ಸಾಹಿಸಿ, ನಮ್ಮನ್ನು ಬೆಳೆಸಿ. ನಾವು ನಿಮ್ಮ ಥರನೇ ಬೆಳಿತೀವಿ, ನಾವು ನಿಮ್ಮ ಥರನೇ ದುಡಿತೀವಿ, ನಾವು ನಿಮ್ಮ ಥರನೇ ಬಾಳ್ತೀವಿ. ಓಕೆ, ಸೊ ಬಸ್ಸು ನಡೀರಿ. ಈಗ ಸ್ವಲ್ಪ ಊಟ ತಿನ್ನೋಣ. ಒಂದು 1.5 hour ಆಯ್ತಲ್ವಾ ಇಂಟರ್ವ್ಯೂಗೆ ಅಂತ ಕುತ್ಕೊಂಡ್ರಿ ನೀವು. ಸೊ ತುಂಬ ಸಪೋರ್ಟ್ ಮಾಡಿದ್ರಿ ಕುತ್ಕೊಂಡು. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಹಾಗಾದರೆ ಹೋಗೋಣ. ಇಂಟರ್ವ್ಯೂ ಮಾಡ್ತಾ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. ಸೊ ಈಗ ಟೈಮ್ 6 ಗಂಟೆ ಆಗಿದೆ. ಸೊ ಈಗ ಲಂಚ್ಗೆ ಅಂತ ನಾನು ಮೊದಲೇ ಪ್ಲ್ಯಾನ್ ಮಾಡಿದ್ದೆ, ಬಟ್ 6 ಗಂಟೆ ಆಗಿಬಿಟ್ಟಿದೆ. ಸೊ ಹೋಗಿ ಸ್ವಲ್ಪ ಏನಾದರೂ ತಿನ್ಕೊಂಬರೋಣ ಅಂತ ಎಲ್ಲರ ಜೊತೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಡೈರೆಕ್ಟಿಗೆ ಅಲ್ಲಿಗೆ ಹೋಗೋಣ. ಎಲ್ಲರೂ ಬಂದು ಕೂತಿದ್ದಾರೆ. ಲಂಚ್ ಟೈಮ್ ಅಂತ ಹೇಳ್ಬಿಟ್ಟು ಊಟದ ಟೈಮ್ ಮಾಡಿಬಿಟ್ಟಿದ್ದೀನಿ ಈಗ. ಸೊ ಆಲ್ರೆಡಿ ಫುಡ್ ಬಂದಿದೆ. ಇದ್ರ ಜೊತೆಗೆ ನಾವು ಬಿರಿಯಾನಿ ಒಂದು ಆರ್ಡ್ರ್ ಮಾಡಿದ್ದೀರಿ, ಫ್ಯಾಮಿಲಿ ಪ್ಯಾಕು. ಜೊತೆಗಿದ್ದೀರಿ ಎಲ್ಲರೂ. ಬಂತಾ?
ಓ ಇದೇನಾ ಫ್ಯಾಮಿಲಿ ಬಿರಿಯಾನಿ ಪ್ಯಾಕು. ಓಕೆ, ಇಷ್ಟೆಲ್ಲ ತಿಂದ್ಬಿಟ್ಟು ನಾನು ಡೈರೆಕ್ಟಿಗೆ ಸಿಗ್ತೀನಿ ಬಸ್ಸು. ಅಲ್ಲಿವರೆಗೂ ಬಾಯ್. ಸೊ ಟೈಮು 7:20 ಆಗ್ತಾಯಿದೆ ಬಸ್ಸು. ಸೊ ಫೈನಲಿ ನಮ್ದೆಲ್ಲ ತಿಂದಿದ್ದಾಯಿತು. ಈಗ ಇಲ್ಲಿಂದ ಹೊರಡಬೇಕು. ಸೊ ನಾನು ನಮ್ಮ ಮನೆಗೆ ಹೋಗೋಷ್ಟಕ್ಕೆ 9 ಗಂಟೆ ಆಗುತ್ತೆ. ಸೊ ಫಸ್ಟ್ ಬಿಲ್ ಪೇ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು.